ನಾರ್ಮಲ್ ಇಡ್ಲಿ ತಿಂದು ಬೇಜಾರಾಗ್ತಿರೋರಿಗೆ ಈ ಥರ ಒಂದು ಸ್ಪೆಷಲ್ ಆಗಿ ಇಡ್ಲಿನ ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ. ಸೊ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವೈಷ್ಣವ್ಸ್ ಕುಕಿಂಗ್ ಚಾನಲ್. ನಾನು ನಿಮ್ಮ ವೇದ. ಸೊ ಇದನ್ನು ಯಾವ ಥರ ಪ್ರಿಪೇರ್ ಮಾಡೋದು ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ತುಂಬ ಈಸಿ ಆ್ಯಂಡ್ ಸಿಂಪಲ್. ನಾನಿಲ್ಲಿ ಮೊದಲಿಗೆ ಇಲ್ಲಿ ಪಾಲಕಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಜೊತೆಗೆ ನಾನಿಲ್ಲಿ 2 ಕ್ಯಾರೆಟನ್ನು ತೊಗೊಂಡು ಸಣ್ಣದಾಗಿ ತುರಿದಿಟ್ಕೊಂಡಿದ್ದೀನಿ. ಇದು ಮಾಮೂಲಿ ಎಲ್ಲರ ಮನೇಲಿ ಮಾಡುವಂತಹ ದೋಸೆ ಬಟರ್, ಮಾಮೂಲಿ ಸಿಂಪಲ್ ದೋಸೆ ಬಟರ್. ನಾವು ದೋಸೆ ಮಾಡುವಂಥ ಬಟರ್ಗೆ ನಾವು ಸಣ್ಣದಾಗಿ ತುರಿದಿಟ್ಕೊಂಡಿರುವಂತಹ ಪಾಲಕಿ ಸೊಪ್ಪು ಮತ್ತು ಕ್ಯಾರೆಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಈ ಥರ ಮಾಡೋದ್ರಿಂದ ನಾವು ಒಂದು ಡಿಫ್ರೆಂಟ್ ಟೇಸ್ಟನ್ನ ನಾವು ನೋಡ್ತೀವಿ. ನಾರ್ಮಲಾಗಿ ಒಂದೇ ಥರ ಇಡ್ಲಿ ತಿನ್ನೋದಕ್ಕಿಂತ ಈ ಥರ ಒಂದು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಮಾಡಿದ್ರೆ ಸ್ವಲ್ಪ ಡಿಫ್ರೆಂಟ್ ಟೇಸ್ಟು ಇರುತ್ತೆ. ಈವನ್ ಮಕ್ಕಳಿಗೂ ತುಂಬ ಇಷ್ಟಪಟ್ಟು ತಿನ್ನೋ ಥರ ಆಗಿರುತ್ತೆ. ಸೊ ಹಾಗಾಗಿ ಜಸ್ಟ್ ಫಾರ್ ಎ ಚೇಂಜ್ ಅನ್ನೋ ಥರ ನಾನು ಇದನ್ನು ರೆಸಿಪಿನ ತೊಗೊಂಬಂದಿನಿ. ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವು ನಾರ್ಮಲಾಗಿ ಇಡ್ಲಿ ಪ್ಲೇಟಿಗೆ ನಾವು ಎಣ್ಣೆ ಸರಿಕೊಂಡು ನಾವು ಈ ಥರ ಇಡ್ಲಿ ಪ್ಲೇಟಿಗೆ ನಾವು ಒಂದೊಂದಾಗಿ ಹಾಕ್ಕೊಂಡು ಹೋಗ್ತಾ ಇರಬೇಕು. ಸೊ ಈಗ ನಾನು ಹೇಳಿದ ಥರನೇ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ಪೇ ಹಾಕ್ಕೊಂಡು ಹೋಗಿ. ಸೊ ಇದು ಸಿಂಪಲ್ ಪ್ರೊಸೀಜರೇ, ಬಟ್ ಸಿಂಪಲ್ ಟ್ರಿಕ್ಸು ಕೂಡ. ಸೊ ಇದನ್ನು ಒಂದ್ಸತಿ ಟ್ರೈ ಮಾಡಿ ನೋಡಿ. ಯಾಕಂದರೆ ಯಾವಾಗಲೂ ಒಂದೇ ಇಡ್ಲಿ ತಿನ್ನೋದಕ್ಕಿಂತ ಈ ಥರ ಇಡ್ಲಿ ಟ್ರೈ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ. ಜಸ್ಟ್ ಒಂದು 5 ಮಿನಿಟ್ಸ್ ನಾವು ಟೈಮ್ ಕೊಟ್ಟರೆ ಈ ಥರ ರುಚಿಯಾಗಿ ಇಡ್ಲಿನ ನಾವು ಮನೇಲೇ ಮಾಡ್ಕೊಂಡು ತಿನ್ಬೋದು. ಸೊ ಈಗ ನೋಡ್ತಿದ್ದೀರಲ್ಲ, ನಾನೀಗ ಸ್ವಲ್ಪನೇ ಹಿಟ್ಟನ್ನು ತೊಗೊಂಡು ನಾನು ಇಡ್ಲಿ ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ. ಸೊ ಈಗ ಕಂಪ್ಲೀಟಾಗಿ ನಾನು ಇಡ್ಲಿ ಪ್ಲೇಟಿಗೆ ಎಲ್ಲ ನೀಟಾಗಿ ಹಾಕ್ಕೊಂಡಾದಮೇಲೆ ನಾನಿಲ್ಲಿ ತೋರಿಸ್ತಿದ್ದೀನಿ ನೋಡಿ. ಈಗ ನಾನು ಇಡ್ಲಿ ಪ್ಲೇಟ್ಗೆ ನೀಟಾಗಿ ಹಾಕ್ಕೊಂಡಿದ್ದೀನಿ. ಸೊ ಇದೆಲ್ಲ ಹಾಕ್ಕೊಂಡು ನಾವಿಲ್ಲಿ 1 ಲೋಟ ಆಗೋಷ್ಟು ನೀರನ್ನು ಇಟ್ಟು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಕುದಿಸಾದ್ಮೇಲೆ ನಾವು ಆಲ್ರೆಡಿ ಪ್ಲೇಟಲ್ಲಿ ಹಾಕಿರುವಂಥ ಇಡ್ಲಿ ಬಟರ್ನ ನಾವು ನೀಟಾಗಿ ಒಂದೊಂದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಇಟ್ಕೊಂಡು ಒಂದು 5ರಿಂದ 10 ನಿಮಿಷ ನೆನ್ಪಿಟ್ಕೊಳ್ಳಿ ಟೈಮಿಂಗ್ಸು. ಒಂದು 8 to 10, ನಾಟ್ ಎ 5, 8 to 10 ಅಂದರೆ 8ರಿಂದ 10 ನಿಮಿಷ ನಾವು ನೀಟಾಗಿ ಹೈ ಫ್ಲೇಮ್ ಆಗಲಿ ಸರಿ ಮೀಡಿಯಮ್ ಫ್ಲೇಮ್ ಆಗಲಿ ನೀಟಾಗಿ ಬೇಯಿಸ್ಕೊಂಡ್ರೆ ರುಚಿಯಾಗಿರೋಂತಹ ನಮಗೆ ಇಡ್ಲಿ ರೆಸಿಪಿ ರೆಡಿ ಇರುತ್ತೆ. ನಾನು ಇದಕ್ಕೆ ಸಾಂಬಾರ್ ರೆಸಿಪಿನ ತೊಗೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಸೈಡ್ಗೆ ಬೀನ್ಸು ಮತ್ತು ನಾನಿಲ್ಲಿ ಕುಕುಂಬರ್ನ ತೊಗೊಂಡಿದ್ದೀನಿ. ಒಂದ್ಸತಿ ಟ್ರೈ ಮಾಡಿ ನೋಡಿ.